ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಮಂಡೇ ಲಾಗ್ ಮಾಡ್ತಾ ಇದ್ದೀನಿ. ಸೊ ಅರ್ಲಿ ಮಾರ್ನಿಂಗು 5 o'clock ಆಗಿತ್ತು. ಸೊ ನಾನು 5 o'clockಗೆ ಡೈಲಿ ಎತ್ತಿ ಹಸ್ಬೆಂಡ್ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಪ್ರಿಪೇರ್ ಮಾಡೋದಿರುತ್ತೆ. ಸೊ ಹಾಗಾಗಿ ನಾನು 5 o'clockಗೆ ಎತ್ತಿ ರೈಸ್ ಮಾಡಿ ಚಿತ್ರಾನ್ನ ಗೊಜ್ಜು ಮಾಡಿದ್ದೆ. ಅವರು ಎದ್ದು ಬಂದಮೇಲೆ ಇವತ್ತು ನಾನು ಹೋಗೋದಿಲ್ಲ, ನಾನು ಆಫೀಸ್ಗೆ ಅಂತ ಹೇಳಿದ್ರು. ಸೊ ಅತ್ತೆಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಮತ್ತು ಮಿಡ್ ನೈಟಲ್ಲಿ ಕಾಲ್ ಬಂದಿತ್ತು. ಸೊ ಹಾಗಾಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರಿಂದ ಅವ್ರನ್ನ ಹೋಗೋದಿಲ್ಲ ಅಂತ ಹೇಳಿದ್ರು. ಓಕೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಕಾಫಿ ಮಾಡಿಕೊಟ್ಟಿದ್ದ ತಕ್ಷಣ ಅವ್ರು ಕುಡಿದ್ಬಿಟ್ಟು ಹೊರಟ್ಬಿಟ್ರು. ಸೊ ನಾನು ಫಿಲ್ಟರ್ ಕಾಫಿ ಮಾಡ್ತಾಯಿದ್ದೆ. ಸೊ ಯೂಶ್ವಲಿ ನಾನು ಡೈಲಿ ಫಿಲ್ಟರ್ ಕಾಫಿನೇ ನಾನು ಮನೆಯಲ್ಲಿ ಮಾಡೋದು, ನಂಗೆ ತುಂಬಾ ಇಷ್ಟ. ಹಾಗಾಗಿ ಸೊ ಫಿಲ್ಟರ್ ಕಾಫಿ ಡೈಲಿ ಎವ್ರಿ ಟೈಮ್ ಮಾರ್ನಿಂಗ್ ನನಗೆ ಕಾಫಿ ಇರಲೇಬೇಕು. ಸೊ ಮಕ್ಕಳು ಮಲ್ಕೊಂಡಿದ್ದರಿಂದ ನಾನು ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಹೂವು ಎಲ್ಲ ಕಿತ್ಕೊಂಡ್ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಸೊ ಬಿಸಿಲು ತುಂಬ ಇರೋದ್ರಿಂದ ಪ್ಲ್ಯಾಂಟ್ಸ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಸೊ ತುಂಬಾ ಪ್ಲ್ಯಾಂಟ್ಸ್ ಇದ್ದಾವೆ. ಸೊ ಎಲ್ಲ ವೆರೈಟಿ ಪ್ಲ್ಯಾಂಟ್ಸ್ ಹಾಕಿರೋದು. ಸೊ ಸುಮಾರು ನಾನು ಹಾಕಿರೋದು ಟೆರೆಸ್ ಮೇಲೆ ಸುಮಾರು ಒಂದು 100 ವೆರೈಟೀಸ್ ನಾನು ಪ್ಲ್ಯಾಂಟ್ಸ್ ಹಾಕಿದ್ದೀನಿ. ಸೊ ನಾನು ಇದನ್ನೇ ಒಂದು ದಿವಸ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ಪ್ಲ್ಯಾಂಟ್ಸ್ ಎಲ್ಲ ನಾನು ಹಾಕಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಸಮ್ಮರ್ ಆಗಿರೋದ್ರಿಂದ ಈ ಗಿಡಗಳನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಕೆಲವೊಂದು ಗಿಡಗಳೆಲ್ಲ ಹಾಳಾಗಿದ್ದಾವೆ. ಸೊ ಅವೆಲ್ಲ ರೀಪ್ಲೇಸ್ಮೆಂಟ್ ಮಾಡಬೇಕು. ನಂತರ ನೋಡಿ ಈ ಥರ ಹುಳ ಎಲ್ಲ ಬರ್ತಿರುತ್ತೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಇದಕ್ಕೆ ಬೇಕಾದಂಥ ಔಷಧಿನೆಲ್ಲ ಹಾಕಬೇಕಾಗುತ್ತೆ. ಸೊ ತುಂಬಾ ಕಷ್ಟ. ಒಂದು ಗಿಡ ಬೆಳೆಸಬೇಕು ಅಂದರೆ ತುಂಬಾ ಕಷ್ಟ. ಅದು ಹಾಳಾಗೋದ್ರೆ ತುಂಬಾ ಬೇಜಾರಾಗುತ್ತೆ. ಸೊ ಈ ನಡುವೆ ನಾನು ಇದ್ರ ಬಗ್ಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇಂಟ್ರೆಸ್ಟು. ಸೊ ಕೆಲಸ ನನಗೆ ಹೊರಗಡೆ ಜಾಸ್ತಿ ಇರೋದ್ರಿಂದ ನಾನು ಅಂಗಡಿಗೆ ಶಾಪ್ಗೆಲ್ಲ ಹೋಗಬೇಕಲ್ಲ. ಸೊ ಹಾಗಾಗಿ ನೋಡಿ ನಮ್ಮ ಗಾರ್ಡನಲ್ಲಿ ಸಿಕ್ಕಿರ್ತಕ್ಕಂಥ ಹೂವು ಸೊ ಪೂಜೆಗಾಗುತ್ತೆ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಇದನ್ನು ಕಿತ್ಕೊಂಡೆ. ಸೊ ಇದು ಒಂದು ಇಲ್ಲಗ ಇದು ನಮ್ಮ ಮಕ್ಕಳಿಗೆ ಎದ್ದಿದ ತಕ್ಷಣ ಕೊಡೋಣ ಅಂತ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಕಿತ್ಕೊಂಡೆ. ಕರ್ಬೇವಿನ ಸೊಪ್ಪು ಕೂಡ ನಾನು ನಮ್ಮ ಗಿಡದಲ್ಲೇ ನಾನು ಕಿತ್ಕೊಳ್ತೀನಿ. ಸೊ ಇಷ್ಟೇ ಅಲ್ಲದಲ್ಲೇ ಇನ್ನೂ ಬೇಜಾನು ತುಂಬ ಇದೆಲ್ಲ ಸಿಗುತ್ತೆ, ಸೊಪ್ಪು ಎಲ್ಲ ಸಿಗುತ್ತೆ. ನಾನು ನಿಮಗೆ ಒಂದೊಂದೇ ಲಾಗಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಮನೆಯಿಂದ ಬರೋ ಅಷ್ಟೊತ್ತಿಗೆ ಮಕ್ಕಳು ಇನ್ನೂ ಎದ್ದಿರಲಿಲ್ಲ. ಸೊ ರಜೆ ಆಗಿರೋದ್ರಿಂದ ಅವರು ಸುಮಾರು 9:30 ಆದ್ರೂ ಎದ್ದೊಳೋದಿಲ್ಲ. ನಾನು ಆ ಹೊತ್ತಿಗೆಲ್ಲ ನನ್ನ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಡ್ತಾಯಿದ್ದೆ. ಕಸ ಗುಡಿಸಿ ನೆಲ ಸೀಟಿ ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಹೊಡ್ತೀನಿ. ಸಂಜೆಗೆ ಒಂದು ಡ್ರಾಯಿಂಗ್ ಹೇಳ್ಕೊಡ್ತೀನಿ, ಬೇಗ ಬೇಗ. ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ ನಾನು. ಅಂಗಡಿ ರಜಾ ಇಲ್ಲಿ ಬಿಡು. ಸೊ ಮಗ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವನು ಕೇಳ್ತಾಯಿದ್ದ. ಸೊ ನೀನೇನು ಮಾಡಬೇಡಪ್ಪ, ನಾನು ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ನನ್ನ ರೂಟೀನ್ ಕೆಲಸ ಇದೇ ರೀತಿ ಇರುತ್ತೆ ಡೈಲಿ. ಸೊ ಒಂದೊಂದು ಟೈಮ್ ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂತಂದಾಗ ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂಗಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಈವ್ನಿಂಗು ಒಂದೊಂದು ಟೈಮ್ ಮಾಡ್ಕೊಡ್ತೀನಿ. ಸೊ ಮಾರ್ನಿಂಗು ಕೆಲಸ ಒಂದೊಂದು ಟೈಮ್ ಆಗೋದೇ ಇಲ್ಲ. ಹಾಗಾಗಿ ಮಕ್ಕಳು ಮನೇಲೇ ಇರೋದ್ರಿಂದ ಇವಾಗ ಸ್ಕೂಲ್ ಓಪನ್ ಆಗೋವರೆಗೂ ನನಗೆ ಇದೇ ರೀತಿ ಟೈಮಿಂಗ್ಸು ಫಾಲೋ ಮಾಡ್ತಾ ಇರಬೇಕಾಗುತ್ತೆ. ಸೊ ಒಂದು ಟೈಮ್ ನಾನು ವಾರಕ್ಕೆ 1-2 ಸಾರಿ ಮಾತ್ರ ನನ್ನೆಲ್ಲ ಓಡಿಸ್ಕೊಳ್ತೀನಿ. ಯಾಕೆ ಅಂತಂದರೆ ನನಗೆ ಅಷ್ಟು ಟೈಮೂ ಇರೋದಿಲ್ಲ. ಸೊ ಮಗಳು ಸ್ವಲ್ಪ ರಜೆ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಹೆಲ್ಪ್ ಮಾಡ್ತಿದ್ಲು. ಮಗ ಚಿಕ್ಕವನಾಗಿರೋದ್ರಿಂದ ಅವನು ಸ್ವಲ್ಪ ಹೇಳಿದ ಮಾತು ಕೇಳೋದಿಲ್ಲ. ಮನೆಯೆಲ್ಲ ತುಂಬ ಹರಡಿರ್ತಾನೆ. ಸೊ ಕೊನೆಗೆ ನಾವು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ನಾನು ರೆಡಿಯಾಗಿ ಹೊರಟೆ. ಇವತ್ತು ಕಸ್ಟಮರ್ಗೆ ಒಂದು 2 ಸ್ಯಾರಿ ಅಡ್ಜಸ್ಟ್ ಮಾಡ್ಕೊಡ್ಬೇಕಿತ್ತು ಅರ್ಜೆಂಟಾಗಿ. ಅವ್ರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅಂಗಡಿಯಲ್ಲೇ ಮಾಡಿ ಮುಗಿಸ್ದೆ. ಸೊ ಇಲ್ಲಿಗೆ ನನ್ನ ಇವತ್ತಿನ ಲಾಗು ಮುಗೀತು. ಇದೇ ರೀತಿ ನನ್ನ ಚಾನಲ್ ನೋಡ್ತಾಯಿರಿ.